ಇನ್ನೇನು ಶ್ರಾವಣ ಹತ್ರ ಬರ್ತಿದೆ, ನಾನ್ ವೆಜ್ ತಿನ್ನಲ್ಲ ಅನ್ನೋರಿಗೆ ನಾನ್ ವೆಜ್ ಅಷ್ಟೇ ಟೇಸ್ಟ್ ಕೊಡುವಂಥದ್ದು ಪನ್ನೀರ್ ದಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೀವು ನಿಜವಾಗ್ಲೂ ಒಂದ್ಸತಿ ಮಾಡಿದ್ರೆ ಪದೇ ಪದೇ ಮಾಡ್ಕೊಂಡು ತಿಂತೀರಾ, ಅಷ್ಟು ಟೇಸ್ಟ್ಫುಲ್ ಆಗಿರುತ್ತೆ. 500 ಗ್ರಾಮ್ ಪನ್ನೀರ್ ತಗೊಂಡು ಅದಕ್ಕೆ ಉಪ್ಪು, ಅರಿಶಿನ, ಖಾರ ಹಾಕ್ಬಿಟ್ಟು 15 ಮಿನಿಟ್ಸ್ ಮ್ಯಾರಿನೇಟ್ ಮಾಡಿ ಎತ್ತಿಟ್ಕೊಳ್ಳಿ. 3 ಮೀಡಿಯಂ ಸೈಜ್ ಟೊಮ್ಯಾಟೊ ತಗೊಂಡು ಅದನ್ನ ಫುಲ್ ಪ್ಯೂರಿ ಫಾರ್ಮ್ ಅಲ್ಲಿ ಗ್ರೈಂಡ್ ಮಾಡ್ಕೊಂಡು ಸೈಡ್ಗೆ ಎತ್ತಿಟ್ಕೊಳ್ಳಿ. ತೋರಿಸಿರೋ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿನ ನೆನ್ಸಿಟ್ಕೊಳ್ಳಿ. ಒಂದು ಪಾತ್ರೆ ತಗೊಂಡು ಅದಕ್ಕೆ 1 ಕಪ್ ಎಣ್ಣೆ ಹಾಕೊಂಡು ಪಾತೆಲೆ 2, ಚಕ್ಕೆ 2, ಇಲಾಚಿ 2, ಏಲಕ್ಕಿಕಾಯಿ 4, ಜೀರಿಗೆ 2 ಟೀ ಸ್ಪೂನ್, 2.5 ಕಪ್ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಅದು ಗೋಲ್ಡನ್ ಬ್ರೌನ್ ಆಗೋ ತನಕ ಹುರ್ಕೊಳ್ಳಿ. ಅರಿಶಿನ 1 ಟೀ ಸ್ಪೂನ್, ರೆಡ್ ಚಿಲ್ಲಿ ಪೌಡರ್ 1 ಟೇಬಲ್ ಸ್ಪೂನ್, ಧನಿಯಾ ಪುಡಿ 2 ಟೇಬಲ್ ಸ್ಪೂನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಟೇಬಲ್ ಸ್ಪೂನ್, ಮೊಸರು ಅರ್ಧ ಕಪ್ಪು, ಟೊಮ್ಯಾಟೊ ಪ್ಯೂರಿ ಅವಾಗೆ ರುಬ್ಬಿಟ್ಕೊಂಡಿದ್ರಲ್ಲ ಅದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 2 ಹಸಿರು ಮೆಣಸಿನಕಾಯಿ, ಸ್ವಲ್ಪ ಕಸ್ತೂರಿ ಮೇಥಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 1 ಗ್ಲಾಸ್ ನೀರು, 2 ಟೇಬಲ್ ಸ್ಪೂನ್ ರೋಸ್ ವಾಟರ್ ಹಾಕೊಂಡು ಚೆನ್ನಾಗಿ ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳಿ. ಕುದಿ ಬರೋ ತನಕನು ಚೆನ್ನಾಗಿ ಬೇಯಿಸ್ಕೊಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ. ಒಂದು ಬಾಣಲಿ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ಅವಾಗೆ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ರಲ್ಲ ಆ ಪನ್ನೀರ್ನ ಹಾಕೊಂಡು ಚೆನ್ನಾಗಿ 2 ಸೈಡನ್ನು ಬೇಯಿಸ್ಕೊಂಡು ಸೈಡ್ಗೆ ಎತ್ತಿಟ್ಕೊಳ್ಳಿ. ಇವಾಗ ಅನ್ನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು, 2 ಮೆಣಸಿನಕಾಯಿ, ಬಾತೆಲೆ 1, 3-4 ಏಲಕ್ಕಿಕಾಯಿ, 2 ಟೇಬಲ್ ಸ್ಪೂನ್ ರೋಸ್ ವಾಟರ್ ಮತ್ತೆ ಅವಾಗೆ ಅಕ್ಕಿ ನೆನ್ಸ್ಕೊಂಡಿದ್ರಲ್ಲ ಅದನ್ನ ಹಾಕೊಂಡ್ಬಿಟ್ಟು ಒಂದ್ ಅರ್ಧ ವಾಸಿ ಬೇಯಿಸ್ಕೊಳ್ಳಿ ಸಾಕು. ಅರ್ಧ ಬೆಂದ ಮೇಲೆ ಅದನ್ನ ಬಸ್ಕೊಂಡ್ಬಿಡಿ. ಬಸ್ಕೊಂಡು ಇಟ್ಕೊಂಡಿದ್ದ ಸ್ಟಾಕ್ ನ ಸೈಡ್ಗೆ ಎತ್ತಿಟ್ಕೊಳ್ಳಿ. ಇವಾಗ ಮಸಾಲೆ ರೆಡಿ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದ ಪನ್ನೀರು, 1 ಇಡೀ ಪುದೀನ, 1 ಇಡೀ ಕೊತ್ತಂಬರಿ ಹಾಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ. 50% ಬೇಯಿಸ್ಕೊಂಡಿರೋ ಅನ್ನ ಇತ್ತಲ್ಲ ಅದನ್ನ ಮಸಾಲೆಗೆ ಹಾಕ್ಬಿಟ್ಟು ನಾವು ಸ್ಟಾಕ್ ಇತ್ತಲ್ಲ ಅನ್ನ ಬಸ್ಕೊಂಡಿದ್ದ ಸ್ಟಾಕು ಅದನ್ನ 1 ಗ್ಲಾಸ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಬೇಯಲು ಇಡಿ. ಪ್ಯಾನ್ ನ ಪ್ರೀ ಹೀಟ್ ಮಾಡ್ಕೊಂಡ್ಬಿಟ್ಟು ಈ ತಪ್ಲೆನ ಆ ಅಂಚ್ ಮೇಲೆ ಇಟ್ಬಿಟ್ಟು ಬೇಯಿಸ್ಕೊಳ್ಳಿ. ಯಾಕಂದ್ರೆ ಆ ತರ ಮಾಡಿದ್ರೆ ನೀವು ತಳ ಅಂಟಲ್ಲ, ಅದಕ್ಕೋಸ್ಕರ. ಮೇಲೆ 1/2 ಟೀ ಸ್ಪೂನ್ ಗರಂ ಮಸಾಲ ಹಾಕ್ಬಿಟ್ಟು ಒಂದ್ಸತಿ ತಿರುಗ್ಬಿಟ್ಟು ವೇಟ್ ಇಟ್ಬಿಟ್ಟು ದಮ್ ಕಟ್ಬಿಡಿ. ಈ ವಿಡಿಯೋ ಈಗಲೇ ಸೇವ್ ಮಾಡ್ಕೊಂಡು ನಿಮ್ಮ ಮನೆಯವ್ರಿಗೆ ಮಾಡ್ಕೊಡೋದನ್ನ ಮರಿಬೇಡಿ. ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.